ಮತ್ತೆ ಶಾಪಿಂಗ್ ಹೋಗಿ ತೊಗೊಂಡು ಬರೋದು ಅಂದರೆ ತುಂಬ ಕಷ್ಟ. ಮತ್ತೆ ರಿಟರ್ನ್ ಬರಬೇಕಲ್ವ, 5 o'clock ಅಂತಲ್ವಾ. ಮಿಕ್ಸಿ ಕೂಡ ಹಾಕ್ಕೊಂಡ್ಬಿಟ್ಟೆ, ಯಾಕಂದರೆ ಯಾವಾಗ ಹೋಗುತ್ತೋ ಗೊತ್ತಿಲ್ಲ ಅಂತೇಳಿ. ಅದಾದಮೇಲೆ ಸೊ ಅದನ್ನು ಇಷ್ಟಪಟ್ಟು ಕೂಡ ಅಲ್ಲಿ ಆಗಿಂದಾಗಲೇ ನೋಡೋದು. ಆ್ಯಕ್ಚುಲಿ ಹೊರಗಡೆ ಹೋದರೆ ಸೊ ಈ ಥರನೇ ಆಗೋದು. ಆಮೇಲೆ ಇನ್ನೊಂದಂದರೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವಾಗ ಹೊರಗಡೆ ಹೊರಟಿದ್ದೀನಿ. ಸೊ ಇವತ್ತು ಸ್ವಲ್ಪ ಶಾಪಿಂಗ್ ಇದೆ. ನಿನ್ನೆ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಸೊ ವೈಫೈದವ್ರು ಬಂದ್ರಲ್ಲ, ಹಾಗಾಗಿ 4 ಗಂಟೆ ತನಕ ಅದೇ ಆಯಿತು. ಇನ್ನು ಯಜಮಾನ್ರಂತೂ ನಿನ್ನೆ ಆಫೀಸ್ಗೆ ಸ್ವಲ್ಪ ಲೇಟ್ ಮಾಡೇ ಹೋದರು. ಅವ್ರು ಬಂದ ಮೇಲೆ ಬೇಗ ಎಲ್ಲಿ ಹೋಗೋಕ್ಕಾಗುತ್ತೆ. ಹಾಗಾಗಿ ಸೊ ಅದೆಲ್ಲ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ಅವರಿಗೆ 4:30 ಏನೋ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಅಲ್ಲಿದಿಂದ ನಾನು ಮತ್ತೆ ಶಾಪಿಂಗ್ ಹೋಗಿ ತೊಗೊಂಡು ಬರೋದು ಅಂದರೆ ತುಂಬ ಕಷ್ಟ. ಮತ್ತೆ ರಿಟರ್ನ್ ಬರಬೇಕಲ್ವ, 5 o'clock ಅಷ್ಟೊತ್ತಿಗೆ ಇರಬೇಕು. ಸೊ ಇವಾಗ ಹೊರಟಿದ್ದೀನಿ ಇವತ್ತು. ಹಾಗಾಗಿ ಸೊ ಕೆಲವೊಂದು ಬ್ಲೌಸ್ಗಳಿಗೆ ನಾನು ಅಸ್ತ್ರ ತೊಗೊಂಬರ್ಬೇಕು. ಸೊ ಅದಿಷ್ಟು. ಆಮೇಲೆ ನಂದು ಏನು ಕತ್ರಿ ಇದೆಯಲ್ಲ, ಅದು ಸ್ವಲ್ಪ ಮಂಡಾಗ್ಬಿಟ್ಟಿದೆ, ಅದಿಷ್ಟು ಮಾಡಿಸ್ಕೊಂಬರ್ಬೇಕು. ಆಮೇಲೆ ನಿನ್ನೆ ಅಪ್ಪಂದು ಡ್ರೆಸ್ ತೊಗೊಂಬಂದಿದ್ನಲ್ಲ, ಅದು ರಿಟರ್ನ್ ಕೊಟ್ಟು ಆಮೇಲೆ ಅಮೌಂಟ್ ಇಸ್ಕೊಂಬರ್ಬೇಕು. 350 ಏನೋ ಕೊಟ್ಟಿದ್ನಲ್ಲ. ಸೊ ಹಾಗಾಗಿ ಅದಕ್ಕೆ ಡೆಪಾಸಿಟ್ ಅಂತ ಹೇಳ್ಬಿಟ್ಟು 500 ಕೊಟ್ಟಿದ್ದೆ. ಸೊ ಅದನ್ನು ಕೊಟ್ಟು ರಿಟರ್ನ್ ಅಮೌಂಟ್ ಇಸ್ಕೊಂಡು ಆದಷ್ಟು ಬೇಗ ಕೆಲವೊಂದು ಶಾಪಿಂಗ್ ಇದೆ, ಅದು ಮುಗಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಈಗ ಹೊರಟಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 1. ಸೊ ಹಾಗಾಗಿ ನಾನು ಹೋಗಿ ಎಷ್ಟೊತ್ತಿಗೆ ಬರ್ತೀನೋ ಗೊತ್ತಿಲ್ಲ, ಬಟ್ ಆದಷ್ಟು ಬೇಗನೆ ಬರ್ತೀನಿ. ಬನ್ನಿ. ಹಾಗೆ ಇವತ್ತು ಬೆಳಿಗ್ಗೆ ತಿಂಡಿಗೆ ಅಂತ ಹೇಳಿಬಿಟ್ಟು ಚಪಾತಿ ಮಾಡಿದ್ನಲ್ಲ, ಸೊ ಹಾಗಾಗಿ ಎಲ್ಲರೂ ತಿಂದು ಡಬ್ಬಿಗೆ ಹಾಕ್ಕೊಂಡು ಹೋದರು. ಚಪಾತಿ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ಅವಾಗವಾಗ ಈ ಥರ ಸ್ವಲ್ಪ ಕಲರ್ ಚಪಾತಿ ಆದರೆ ಚೆನ್ನಾಗಿ ತಿಂತಾರೆ. ಸೊ ಅದಕ್ಕೋಸ್ಕರ ಟ್ರೈ ಮಾಡ್ತಾ ಇರ್ತೀನಿ. ಹಾಗಾಗಿ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಓಕೆ, ಸೊ ಬನ್ನಿ ಗಾಯ್ಸ್, ಈಗ ಹೋಗಿ ಶಾಪಿಂಗ್ ಮುಗಿಸ್ಕೊಂಡು ಬರೋಣ. ಅಲ್ಲಿವರೆಗೂ ಬೆಳಗ್ಗೆದು ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಫ್ರೆಂಡ್ಸ್, ಇನ್ನು ನಾನು ಬೆಳಿಗ್ಗೆ ಎದ್ದು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಮನೆ ಗುಡಿಸಿ ಒರೆಸಿ ಅದಾದಮೇಲೆ ನಾನು ಅಡುಗೆನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಸೊ ಇವತ್ತು ನಾನು ಪಾಲಕ್ ಚಪಾತಿ ಮಾಡೋಣ ಅಂತ ಹೇಳಿಬಿಟ್ಟು ಪಾಲಕ್ ನೀಟಾಗಿ ಕಟ್ ಮಾಡಿಕೊಂಡು ತೊಳೆದು ಅದನ್ನು ಡ್ರೈ ಆಗೋದಕ್ಕೆ ಬಿಡಬೇಕು. ಅದಾದಮೇಲೆ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಹಾಗೆ ಅದನ್ನು ನಾನು ಮಿಕ್ಸಿಗೆ ಹಾಕ್ಕೊಳ್ಬೇಕು ಅಂತ ಅಂದ್ಕೊಂಡೆ. ಅಷ್ಟೊತ್ತಿಗೆ ಕರೆಂಟ್ ಬೇರೆ ಹೋಗಿಬಿಟ್ಟಿತ್ತು. ಇನ್ನು ಸ್ವಲ್ಪ ಪಲ್ಯ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಗೋಬಿನ ಕಟ್ ಮಾಡಿಕೊಂಡು ಪಲ್ಯನ ರೆಡಿ ಮಾಡಿಕೊಂಡೆ. ಹಾಗೆ ಲೈಟ್ ಕೂಡ ಬಂತಲ್ವ, ಮಿಕ್ಸಿ ಕೂಡ ಹಾಕ್ಕೊಂಡ್ಬಿಟ್ಟೆ, ಯಾಕಂದರೆ ಯಾವಾಗ ಹೋಗುತ್ತೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ರೆಡಿ ಮಾಡಿಕೊಂಡೆ. ಹಾಗೆ ಇಲ್ಲಿ ಚಪಾತಿ ಹಿಟ್ಟು ಕೂಡ ಕಲಿಸ್ಕೊಂಡು ಇಟ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ನೆನಿಬೇಕಲ್ವ, ಹಾಗಾಗಿ ಕಲಿಸ್ಕೊಂಡು ಇಟ್ಕೊಂಡು ಅದಾದಮೇಲೆ ನಾವು ಪಲ್ಯನ ಮಾಡಿಕೊಂಡ್ರೆ ಅಷ್ಟೊತ್ತಿಗೆ ಹಿಟ್ಟನ್ನು ಕೂಡ ನೆಂದಿರುತ್ತೆ, ಚಪಾತಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸೊ ಅದನ್ನು ಸೈಡಿಗೆ ಇಟ್ಟಿದ್ದೀನಿ. ಹಾಗೆ ಪಲ್ಯ ಕೂಡ ರೆಡಿ ಆಯಿತು. ಈ ಕಡೆ ಚಪಾತಿ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಯಾವಾಗಲೂ ಒಂದೇ ಥರ ನಾವು ಚಪಾತಿ ಮಾಡಿದ್ರೆ ಮಕ್ಕಳು ತಿನ್ನಲ್ಲ. ಸ್ವಲ್ಪ ಡಿಫ್ರೆಂಟ್ ಆಗಿ ಟೇಸ್ಟು, ಆಮೇಲೆ ಸ್ಮೆಲ್ಲು, ಆಮೇಲೆ ಕಲರು ಎಲ್ಲ ಚೇಂಜ್ ಆಗಬೇಕು, ಆವಾಗ ಊಟ ಮಾಡ್ತಾರೆ. ಸೊ ನೋಡ್ತಾ ಇದ್ದೀರಲ್ವ, ಮಾಡಿ ಕೂಡ ತೋರಿಸಿದ್ದೀನಿ. ಎಷ್ಟು ಮೆತ್ತಗಿತ್ತು ಅಂದರೆ ಎಂಥ ಮಕ್ಕಳು ಕೂಡ ಊಟ ಮಾಡ್ತಾರೆ, ಅಷ್ಟು ಚೆನ್ನಾಗಿದೆ. ಸೊ ಇನ್ನು ಡಬ್ಬಿ ಕೂಡ ರೆಡಿ ಮಾಡಿ ಅವ್ರನ್ನ ಸ್ಕೂಲಿಗೆ ಕಳಿಸಿದೆ. ಹಾಗೆ ನಿನ್ನೆ ತೊಗೊಂಡು ಬಂದಿರುವಂಥದ್ದು ಬಾಡಿಗೆದು ಡ್ರೆಸ್ಸು ಇವತ್ತು ರಿಟರ್ನ್ ಮಾಡಬೇಕಾಗಿತ್ತು, ಹಾಗಾಗಿ ಹೊರಟಿದ್ದೀನಿ. ಸೊ ಇವಾಗ ನಾನು ಆಟೋದಲ್ಲಿ ಹೊರಟಿದ್ದೀನಿ. ಅದಾದಮೇಲೆ ಓನರ್ ಇದ್ದರು ಅಲ್ಲಿ, ಯಾವಾಗಲೂ ನೋಡಿಲ್ಲ ಬಟ್ ನಾನು. ಸೊ ಇವಾಗ ಓನರ್ ಇದ್ದರು. ಇದು ಹೊಸ ಪ್ಯಾಟರ್ನ್ ಬಂದಿದೆ, ಬೇಕಾದರೆ ನೀವು ರೆಂಟ್ ಕೂಡ ಒಯ್ಬೋದು, ಆಮೇಲೆ ಇದನ್ನು ನೀವು ಪರ್ಚೇಸ್ ಕೂಡ ಮಾಡ್ಬೋದು ಅಂತ ಹೇಳಿದರು. ಹಾಗಾಗಿ ಸೊ ಫಸ್ಟಿಗೆ ಏನೇ ಬಂದ್ರೂ ಅದನ್ನು ತೋರಿಸ್ತಾರೆ. ಹಾಗೆ ಅದನ್ನು ನೋಡ್ಕೊಂಡ್ವಿ, ತುಂಬ ಇಷ್ಟ ಆಯಿತು. ಸೊ ನಿಮಗೆಲ್ಲ ಬೇಕಾಯಿತು ಅಂದರೆ ಕಾಂಟ್ಯಾಕ್ಟ್ ಮಾಡಿ, ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಅದಾದಮೇಲೆ ನಾನು ಹೋಗಿರೋದು ಜ್ಯುವೆಲ್ಲರಿ ಶಾಪ್ಗೆ. ಸೊ ನೋಡ್ತಾ ಇದ್ದೀರಲ್ವ, ಜ್ಯುವೆಲ್ಲರಿ ಅಂತಂದರೆ ನನಗೆ ತುಂಬಾ ಇಷ್ಟ. ಅದರಲ್ಲೂ ಈ ಥರ ಸರಗಳಂದರೆ ತುಂಬಾ ಇಷ್ಟ. ನೋಡ್ತಾ ಇದ್ದ ಹಾಗೆಯೇ ಒಂದು ಕಣ್ಣಿಗೆ ಕಾಣಿಸ್ತು. ಅದಾದಮೇಲೆ
ಸೊ ಅದನ್ನು ನೋಡೋಣ ಅಂತ ಹೇಳ್ಬಿಟ್ಟು ಒಳಗಡೆ ಹೋದಾಗ ಬಟ್ ಇದಿಷ್ಟು ಪ್ಯಾಟರ್ನು ಶಾಪ್ದವರೇ ತೋರಿಸಿದ್ರು. ಇದಕ್ಕಿಂತೂ ತುಂಬ ಚೆನ್ನಾಗಿದೆ, ಎಲ್ಲ ನೋಡಿ ಅದಾದಮೇಲೆ ನೀವು ಪರ್ಚೇಸ್ ಮಾಡಿ ಅಂತ ಹೇಳಿದರು. ಸೊ ಹಾಗಾಗಿ 1 ಬೈ 1 ನೋಡ್ತಾ ಇದ್ದೀನಿ. ಇಷ್ಟು ಫೇಮಸ್ ಆಗಿತ್ತು ಅಂದರೆ ಯಾವತ್ತು ತೊಗೊಳ್ಬೇಕು ಯಾವತ್ತು ಬಿಡಬೇಕು ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಇದೆನಾ ಅದನ್ನು ನೀವು ತೊಗೊಳ್ಬೋದು. ಹಾಗೆ ಇಷ್ಟ ಇದ್ದವರು ನನಗೆ ಕಮೆಂಟ್ ಮಾಡಿ. ಸೊ ಇದನ್ನು ನಿಮ್ಮ ತಲುಪುವ ಹಾಗೆ ನಾನು ಕೂಡ ಮಾಡ್ತೀನಿ. ಸೊ ಎಷ್ಟು ಚೆನ್ನಾಗಿದೆ, ಅದರಲ್ಲೂ ಕಡಿಮೆ ರೇಟು. ಆಮೇಲೆ ತುಂಬ ವೆಯ್ಟ್ ಇದೆ. ವೆಯ್ಟ್ ಅಂತೂ ಹೇಳೋ ಹಾಗಿಲ್ಲ, ಅಷ್ಟು ಸಖತ್ತಾಗಿದೆ. ಸೊ ಇಲ್ಲಿ ನೋಡಿ ಒಂದೊಂದು ಕಲರ್ ಕೂಡ ಅಷ್ಟು ಫೇಮಸ್ ಆಗಿದೆ. ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ, ರಿಯಲ್ ಆಗಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಬಟ್ ಅದರಲ್ಲೂ ನಾನು ತೋರಿಸೋದೆಲ್ಲ ಸ್ವಲ್ಪ ಚೆನ್ನಾಗಿರೋದನ್ನೇ ತೋರಿಸಿರ್ತೀನಿ. ಹಾಗೆ ಅದಿಷ್ಟು ತೋರಿಸೋ ಹಾಗೆಯೇ ಇದನ್ನು ಕೂಡ ನ್ಯೂ ಕಲೆಕ್ಷನ್ ಅಂತೆ, ಹಾಗಾಗಿ ತೊಗೊಂಬಂದಿದ್ದೀವಿ. ಇದನ್ನು ಕೂಡ ನೋಡಿ ಅಂತ ಹೇಳಿದರು, ಹಾಗಾಗಿ ನೋಡ್ತಾ ಇದ್ದೀನಿ. ಅಮ್ಮುಗೆ ಒಂದು ಸರನ ನೋಡೋಣ ಅಂತ ಹೇಳ್ಬಿಟ್ಟು ಸೊ 1 ಬೈ 1 ನೋಡ್ತಾ ಇದ್ದ ಹಾಗೆಯೇ ಎಷ್ಟು ತೊಗೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇತ್ತು. ಯಾಕಂದರೆ ಅಷ್ಟೊಂದು ಚೆನ್ನಾಗಿತ್ತು. ಸೊ ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ ಹತ್ತಿರದಲ್ಲಿರುವಂಥ ಶಾಪಲ್ಲಿ ಹೋಗಿ ವಿಸಿಟ್ ಮಾಡಿ, ಚೆಕ್ ಮಾಡಿ, ಅದಾದಮೇಲೆ ತೊಗೊಳ್ಳಿ. ಆನ್ಲೈನ್ ಬುಕ್ಕಿಂಗ್ ಮಾಡ್ತಿರಲ್ವ, ಸ್ವಲ್ಪ ಹೇಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಹಾಗೆ ಇದು ಕೂಡ ನ್ಯೂ ಪ್ಯಾಟರ್ನ್ ಅಂತೆ. ನೋಡಿದ ತಕ್ಷಣ ನನಗೆ ವೇರ್ ಮಾಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ವೇರ್ ಮಾಡ್ತಾ ಇದ್ದೀನಿ. ಅಲ್ಲಿರುವಂಥ ಕಸ್ಟಮರು ಕೂಡ ನನ್ನನ್ನು ಹಾಕಿ ನೋಡಿ ಅದನ್ನು ಕೂಡ ಪರ್ಚೇಸ್ ಮಾಡಿದ್ರು. ಇನ್ನು ನಾನು ಕೂಡ ಕೆಲವೊಂದು ಸರಗಳನ್ನೆಲ್ಲ ತೊಗೊಂಡಿದ್ದೀನಿ, ಆಲ್ರೆಡಿ ಪರ್ಚೇಸ್ ಮಾಡಿ ಬಿಲ್ ಮಾಡಿದ್ದೀನಿ. ಅದನ್ನು ಇಷ್ಟಪಟ್ಟು ಕೂಡ ಅಲ್ಲಿ ಆಗಿಂದಾಗಲೇ ನೋಡಿಬಿಟ್ಟು 4-5 ಜನ ಕೂಡ ಅದನ್ನು ಪರ್ಚೇಸ್ ಮಾಡಿದ್ರು. ಅವರು ಕೂಡ ಶಾಪ್ ಅವರು ಹೇಳ್ತಾಯಿದ್ರು, ನೀವು ತೊಗೊಂಡ್ಮೇಲೆ ನಾನು 4-5 ಸರಗಳನ್ನು ನಾವು ಸೇಲ್ ಮಾಡಿದ್ವಿ, ತುಂಬ ಖುಷಿಯಾಯಿತು ಅಂತ ಹೇಳಿಬಿಟ್ಟು ಹೇಳ್ತಾಯಿದ್ರು. ನನಗೂ ಕೂಡ ತುಂಬ ಖುಷಿ ಆಯಿತು. ಯಾಕಂದರೆ ನನ್ನ ಇಷ್ಟಪಡೋರು ಅದ್ರ ಜೊತೆಗೆ ಹಾಗೆ ನಾನು ತೊಗೊಳ್ಳುವಂಥ ಮಟೀರಿಯಲ್ ಕೂಡ ಇಷ್ಟಪಡ್ತಾರಲ್ವ ಅಂತ ಹೇಳ್ಬಿಟ್ಟು ತುಂಬ ಖುಷಿಯಾಯಿತು. ಸೊ ನಾನು ಹಾಕ್ಕೊಂಡಿರುವಂಥ ಸರ ನೋಡಿ ಹೇಗೆ ಕಾಣಿಸ್ತಾ ಇದ್ದೀನಿ. ವಿಡಿಯೋದಲ್ಲಿ ಹೇಗೆ ಬರುತ್ತೋ ಗೊತ್ತಿಲ್ಲ, ಬಟ್ ನಾನು ಕೂಡ ಕೆಲವೊಂದು ಸರಗಳನ್ನು ಪರ್ಚೇಸ್ ಮಾಡಿದ್ದೀನಿ. ಸೊ ಎಷ್ಟು ಸಖತ್ತಾಗಿತ್ತು ಅಂದರೆ ಗೈಸ್ ಹೇಳಬೇಕಾಗಿಲ್ಲ, ಬಟ್ ತುಂಬ ಸಖತ್ತಾಗಿತ್ತು. ಅಲ್ಲಿಂದ ಒಂದು 2-3 ಸರಗಳನ್ನು ಬಿಲ್ ಮಾಡಿಸ್ಕೊಂಡು ಅದಾದಮೇಲೆ ನಾನು ನೆಕ್ಸ್ಟ್ ಬಂದಿರೋದು ಬ್ಲೌಸ್ ಶಾಪ್ಗೆ. ಯಾಕಂದರೆ ಒಂದಿಷ್ಟು ಜನ ನನ್ನ ಕಸ್ಟಮರು ನನಗೆ ಬ್ಲೌಸನ್ನು ಹೇಳಿದರು, ಲಾಸ್ಟ್ ಇಯರ್ ತೊಗೊಂಬಂದು ಕೊಟ್ಟಿದ್ರಲ್ವ ಅದೇ ಥರನೇ ಬ್ಲೌಸ್ ಬೇಕು ನಮಗೆ, ಅದೇ ಮಟೀರಿಯಲ್ ಬೇಕು ಅಂತ ಹೇಳಿದರು. ಹಾಗಾಗಿ ನಾನು ಶಾಪ್ಗೆ ಬಂದಿದ್ದೀನಿ. ಇಲ್ಲಿ ಎಲ್ಲ ತರಹದ ಸಾರಿಗೆ ಮ್ಯಾಚಿಂಗ್ ಬ್ಲೌಸ್ಗಳು ಸಿಗುತ್ತೆ, ವಿತ್ ತುಂಬ ಕ್ವಾಲಿಟಿ ಇರುತ್ತೆ. ಆಮೇಲೆ ಪ್ರೈಸ್ ಕೂಡ ಕೆಲವೊಬ್ಬರಿಗೆ ಹೆವಿ ಅಂತ ಅನ್ನಿಸ್ಬೋದು, ಬಟ್ ಯಾಕಂದರೆ ಇಲ್ಲಿ ತೊಗೊಳ್ಳುವಂಥ ಬ್ಲೌಸ್ಗಳು ಯಾವುದೇ ರೀತಿಯಾದಂಥ ಕಲರ್ ಶೇಡ್ ಆಗೋದಿಲ್ಲ, ತುಂಬ ಕ್ವಾಲಿಟಿಯಾಗಿರುತ್ತೆ, ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಹಾಗೆ ಸೊ ನನಗೆ 3 ಬ್ಲೌಸ್ ಕೂಡ ಸಿಕ್ಕು, ಅದನ್ನು ನಾನು ಈಗ ಕಟ್ ಮಾಡಿಸ್ಕೊಳ್ತಾ ಇದ್ದೀನಿ. ಇನ್ನು ಬಿಲ್ಲು ಆ್ಯಂಡ್ ಬ್ಲೌಸು ಎಲ್ಲ ಲಾಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಹಾಗೆ ಇಲ್ಲಿಂದ ಬರ್ತಾ ಒಂದಿಷ್ಟು ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಕೆಲವೊಂದು ಮಟೀರಿಯಲ್ ಬೇಕಾಗಿತ್ತು, ಹಾಗಾಗಿ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದೆ. ಆಲ್ಮೋಸ್ಟ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸ್ವಲ್ಪ ಮಟ್ಟಿಗೆ ತೊಗೊಂಡಿದ್ದೀನಿ, ಬಿಲ್ ಕೂಡ ಮಾಡಿಸಿದ್ದೀನಿ. ಈ ಬ್ಲಾಗು ನಾನು ಮನೆಗೆ ಹೋದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ. ಶಾಪಿಂಗ್ ಮುಗಿಸ್ಕೊಂಡು ಇವಾಗ ತಾನೇ ಜಸ್ಟ್ ಬಂದು ಒಂದು ಕಪ್ ಟೀ ಮಾಡ್ಕೊಂಡು ಕುಡಿದೆ. ಹೊರಗಡೆ ಹೋದರೆ ಸಿಕ್ಕಾಪಟ್ಟೆ ತಲೆನೋವು, ಅದರಲ್ಲೂ ಈಗ ಡಸ್ಟು ಆಮೇಲೆ ಈ ಗಾಡಿ ಸೌಂಡು ತುಂಬ ಅಲರ್ಜಿ ನನಗೆ. ಹಾಗಾಗಿ ಸ್ವಲ್ಪ ಆಲ್ಮೋಸ್ಟು ನಾನು ಇದರಿಂದ ದೂರ ಇರೋದಕ್ಕೆ ಇಷ್ಟಪಡ್ತೀನಿ. ಸೊ ಆದರೂ ಕೂಡ ಕೆಲವೊಂದು ಸಾರಿ ಏನಾದರೂ ತೊಗೊಂಬರ್ಬೇಕು ಅಂದರೆ ಹೋಗಲೇಬೇಕಲ್ಲ ಹೊರಗಡೆ. ಹಾಗಾಗಿ ಹೊರಗಡೆ ಹೋಗಿ ಕೆಲವೊಂದು ಶಾಪಿಂಗ್ ಮುಗಿಸ್ಕೊಂಡು ಬಂದೆ. ಸೊ ನಾನೇನು ತೊಗೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನಾನು ಹೊರಗಡೆ ಹೋಗಬೇಕಾದ್ರೆ ಶಾಪಿಂಗ್ ಮಾಡ್ತೀನಿ ಅಂತೇನು ಯಾವತ್ತೂ ಹೋಗಲ್ಲ, ಬಟ್ ಹೀಗೆ ಬೈ ಚಾನ್ಸ್ ಯಾರಾದರೂ ಏನಾದರೂ ಹೇಳಿದರು ಅಂತಂದರೆ ಅದನ್ನು ತೊಗೊಂಬರೋದಕ್ಕಾಗಿರ್ಬೋದು, ಆಮೇಲೆ ಅವ್ರ ಜೊತೆ ಆಗಿರ್ಬೋದು, ಈ ಥರ ಹೋದಾಗ ಮಾತ್ರ ಶಾಪಿಂಗ್ ಮಾಡ್ತೀನಿ. ಬಟ್ ಶಾಪಿಂಗ್ಗೆ ಅಂತ ಹೇಳಿ ಹೋದಾಗ ನನಗೇನು ಇಷ್ಟ ಆಗಲ್ಲ, ನಾನೇನು ತೊಗೊಂಡು ಬರಲ್ಲ. ಆಮೇಲೆ ಏನಾಗುತ್ತಂದರೆ ಅವಾಗ ನಮ್ಗೆ ಕರೆಕ್ಟಾದ ಏನು ಅಂದ್ಕೊಂಡಿರ್ತೀವಿ ಅದು ಸಿಗಲ್ಲ. ಸೊ ಅದಕ್ಕೋಸ್ಕರ ನಾನು ಹೊರಗಡೆ ಹೀಗೆ ಯಾರ ಜೊತೆನಾದರೂ ಹೋದಾಗ, ಅವ್ರದ್ದು ಏನಾದರೂ ಕೆಲಸ ಇತ್ತು ಜೊತೆಗೆ ಬಾ ಅಂತಂದಾಗ, ಆಮೇಲೆ ನಾನು ಬಟ್ಟೆ ಸ್ಟಿಚ್ ಮಾಡೋದ್ರಿಂದ ಕೆಲವೊಬ್ರು ಬ್ಲೌಸೆಲ್ಲ ನನಗೆ ಹೇಳಿರ್ತಾರೆ, ನೀವು ಚೆನ್ನಾಗಿ ಬ್ಲೌಸನ್ನು ಹೊಲ್ಕೋತೀರಾ ಆಮೇಲೆ ಉಟ್ಕೋತೀರಾ, ಆ ಥರದ್ದೇ ತೊಗೊಂಬನ್ನಿ ಅಂತೇಳಿ ಹೇಳಿದಾಗ ನಾನು ಹೊರಗಡೆ ಹೋಗಿ ತೊಗೊಂಬರ್ತೀನಲ್ವ,
ಅವಾಗ ನಂಗೆ ತುಂಬ ಇಷ್ಟ ಆಗುತ್ತೆ, ಅವಾಗ ಮಾತ್ರ ನಾನು ಪರ್ಚೇಸ್ ಮಾಡ್ತೀನಿ. ಸೊ ಇವಾಗೂ ಕೂಡ ನಾನು ಶಾಪಿಂಗ್ ಹೋಗಬೇಕು ಅಂತಂದರೆ ಸೊ ನನಗೆ ಕಸ್ಟಮರು ಒಂದಿಷ್ಟು ಬ್ಲೌಸ್ ಹೇಳಿದರು. ಆ ಬ್ಲೌಸು ಲಾಸ್ಟ್ ಇಯರು ನಾನು ಅವರಿಗೆ ತೊಗೊಂಬಂದು ಕೊಟ್ಟಿದ್ದೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದೇ ಕಲರ್ದು ಮತ್ತು ಇನ್ನೊಂದು ಕಲರ್ ಆ್ಯಡ್ ಮಾಡಿಕೊಂಡು 3 ಬ್ಲೌಸಸ್ ಹೇಳಿದ್ದಾರೆ. ಹಾಗಾಗಿ ಅದನ್ನು ತೊಗೊಂಬರೋದಕ್ಕಂತೇಳಿ ಹೋದಾಗ ಸೊ ಇಷ್ಟು ಶಾಪಿಂಗ್ ಆಯಿತು. ಅವ್ರದ್ದು 1000 ಏನೋ ಆಗಿದೆ, ಸಮಥಿಂಗ್ ತೋರಿಸ್ತೀನಿ ನಿಮಗೆ. ಆಮೇಲೆ ನಂದು ಶಾಪಿಂಗ್ ಅಂದರೆ ಟೋಟಲಿ ಬಂದುಬಿಟ್ಟು ಒಂದು 3000 ಆಗಿಬಿಟ್ಟಿದೆ ನೋಡಿ. ಹೊರಗಡೆ ಹೋಗಬಾರ್ದು ಆ್ಯಕ್ಚುಲಿ, ಹೊರಗಡೆ ಹೋದರೆ ಸೊ ಈ ಥರನೇ ಆಗೋದು. ಆಮೇಲೆ ಇನ್ನೊಂದಂದರೆ ರೇರ್ ಆಗಿ ಕೆಲವೊಂದು ನಾವು ಅಂದ್ಕೊಂಡಿರಲ್ಲ ಆ ಥರದ್ದೆಲ್ಲ ಸಿಕ್ಬಿಡುತ್ತೆ. ಆಮೇಲೆ ನಾವು ಯಾವಾಗಲೂ ಅಂದ್ಕೊಂಡಿರ್ತೀವಿ ಈ ಥರದ್ದು ಬ್ಯಾಗ್ ಇದ್ದರೆ ಚೆನ್ನಾಗಿರುತ್ತಲ್ವ, ಈ ಥರ ಡ್ರೆಸ್ ಇದ್ದರೆ ಚೆನ್ನಾಗಿರುತ್ತಲ್ವ ಅಂತ ಹೇಳ್ಬಿಟ್ಟು ಇಮೇಜಿಗೆ ಬಂದಿರುತ್ತೆ. ಆ ಇಮೇಜಿಗೆ ಬಂದ ತಕ್ಷಣ ಸಡನ್ಲಿ ಅಲ್ಲಿ ನೋಡಿದಾಗ ಇಷ್ಟ ಆದಾಗ ಪರ್ಚೇಸ್ ಮಾಡಿಬಿಡ್ತೀನಿ. ಅದು ಎಷ್ಟೇ ಕಾಸ್ಟ್ಲಿ ಇದ್ರೂ ಕೂಡ ನಾನಂತೂ ಅಲ್ಲಿ ಬಿಟ್ಟು ಬರೋದೇ ಇಲ್ಲ, ತೊಗೊಂಡೇ ಬಂದುಬಿಡ್ತೀನಿ. ಸೊ ಹಾಗಾಗಿ ಏನು ತೊಗೊಂಬಂದಿದ್ದೀನಿ ತೋರಿಸ್ತೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂದರೆ ನೀವು ಕೂಡ ಹೋಗಿ ತೊಗೊಳ್ಳಿ. ಆಮೇಲೆ ನಾನು ತೊಗೊಂಡಿರುವಂಥದ್ದು ಇಲ್ಲೇ ಗುಲ್ಬರ್ಗದ ಮಾರ್ಕೆಟಲ್ಲಿ ತೊಗೊಂಡಿದ್ದೀನಿ, ಕೆಲವೊಂದು ಶಾಪಲ್ಲಿ ಕೂಡ ತೊಗೊಂಡಿದ್ದೀನಿ, ತೋರಿಸ್ತೀನಿ. ಸೊ ಫಸ್ಟಿಗೆ ನನಗೆ ಫಸ್ಟ್ ಇಷ್ಟ ಆಗೋದು ಜಾಸ್ತಿ ಅಂತಂದರೆ ಬ್ಯಾಗ್. ಸೊ ಹಾಗಾಗಿ ನಮ್ಮ ಮನೇಲಿ ಅಂತಿರ್ತಾರೆ, ಯಾವಾಗಲೂ ಬರೀ ಬ್ಯಾಗ್ ಕಲೆಕ್ಷನ್ ಮಾಡ್ತಿರ್ತೀಯಲ್ಲ, ನಿಂಗೆ ಅಷ್ಟೊಂದು ಇಷ್ಟನ ಬ್ಯಾಗ್ ಅಂತ ಹೇಳ್ಬಿಟ್ಟು. ಹೌದು, ನನಗೆ ಆ್ಯಕ್ಚುಲಿ ನನಗೆ ಚಿಕ್ಕದು ಇಷ್ಟು ಸ್ಮಾಲ್ ಇಟ್ಕೊಂಡು ದೊಡ್ಡತನ ಬ್ಯಾಗ್ ಇಷ್ಟ. ಹಾಗಾಗಿ ಸೊ ಫಸ್ಟಿಗೆ ನಾನು ಹೋಗಿ ನೋಡಿದಾಗ ನನಗೆ ಈ ಬ್ಯಾಗ್ ತುಂಬ ತುಂಬ ಇಷ್ಟ ಆಯಿತು. ಸೊ ಒಂಥರ ನನಗೆ ಡೀಸೆಂಟ್ ಆಗಿರಬೇಕು, ಸ್ವಲ್ಪ ಬ್ಯಾಗ್ಗಳಂದರೆ ಡೀಸೆಂಟ್ ಆಗಿರಬೇಕು. ಈಗ ಜಿಂಚಾಕ್ ಆಗಿರ್ಬೋದು, ಜಾಸ್ತಿ ಸ್ಟೋನು, ಹೆವಿ ಭಾರ ಈ ಥರ ಇರಬಾರ್ದು, ಅವಾಗ ನನಗೆ ಇಷ್ಟನೇ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಫಸ್ಟ್ ತಕ್ಷಣ ಒಂದು ಕೆಲಸ ಮಾಡ್ಕೊಂಡು ನಿಂತ್ಕೊಂಡಿದ್ದೆ, ಈ ಬ್ಯಾಗ್ ಸಡನ್ಲಿ ಕಣ್ಣಿಗೆ ಬಿದ್ದುಬಿಡ್ತು. ಹೋಗಿರೋದೇ ನಾನು ಪರ್ಚೇಸ್ ಮಾಡಿಬಿಟ್ಟೆ. ಸೊ ಹಾಗಾಗಿ ಇದು ಕಲರ್ ಕೂಡ ತುಂಬಾ ಇಷ್ಟ ಆಯ್ತಂತೆ. ನಾನು ತೊಗೊಂಡ ತಕ್ಷಣ 5 ಜನ ತೊಗೊಂಡ್ಬಿಟ್ರು, ಕಲರ್ ತುಂಬ ಚೆನ್ನಾಗಿದೆ, ಆಮೇಲೆ ಡೀಸೆಂಟ್ ಆಗಿದೆ ಅಂತ ಹೇಳಿಬಿಟ್ಟು ಅವರು ಕೂಡ ಪರ್ಚೇಸ್ ಮಾಡಿದ್ರು. ಇದರ ಬ್ಯಾಗ್ ರೇಟ್ ಬಂದುಬಿಟ್ಟು 500 ರೂಪೀಸ್ ಇದೆ. ಸೊ ಚೆನ್ನಾಗಿದೆ ಅಲ್ವಾ, ಸಖತ್ತಾಗಿದೆ. ಬಟ್ ಇದರಲ್ಲಿ ಹೇಗೆ ಕಾಣಿಸ್ತಾ ಇದೆ ನಿಮಗೆ ಗೊತ್ತು. ಬಟ್ ನನಗಂತೂ ಈ ಬ್ಯಾಗ್ ಅಂತೂ ಇಷ್ಟ ಆಗಿಬಿಡ್ತು, ತುಂಬ ಇಷ್ಟ ಆಯಿತು. ಹಾಗಾಗಿ ಈ ಬ್ಯಾಗ್ ತೊಗೊಂಡಿದ್ದೀನಿ. ಇದಕ್ಕೆ ಎಷ್ಟು ಚೈನ್ ಕೊಟ್ಟಿದ್ದಾರೆ ಅಂದರೆ 2 ಚೈನ್ ಇದೆ. ಆಮೇಲೆ ಇದರಲ್ಲಿ 6 7 ಎಲ್ಲ ಇತ್ತು, ಜಾಸ್ತಿ ಚೈನ್ಸ್ಗಳಿದ್ದು. ಎಷ್ಟು ಚೈನ್ಸ್ ಇರುತ್ತೋ ಅಷ್ಟು ಜಾಸ್ತಿ ಅಮೌಂಟ್ ಇರೋದು ಇತ್ತು. ಇನ್ನೂ ನಾನು ಪ್ಯಾಕ್ ಓಪನ್ ಮಾಡೇ ಇಲ್ಲ, ಅಲ್ಲೇನು ತೋರಿಸಿದ್ದಾರೆ ಜಸ್ಟ್ ಟ್ರಯಲು. ಹಾಗಾಗಿ ಅದಷ್ಟೇ ತೊಗೊಂಡು ನಾನು ಸ್ವಲ್ಪ ನೋಡಿಕೊಂಡು ತೊಗೊಂಬಂದೆ. ಇನ್ನೂ ತೆಗೆದೇ ಇಲ್ಲ, ನಾನು ಇದನ್ನೆಲ್ಲ ತೆಗಿತಾ ಇದ್ದೆ. ಇದಕ್ಕೆ 2 ಚೈನ್ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಒಳಗಡೆ ಒಂದು ಸೇಫ್ಟಿ ಚೈನ್ ಇದೆ, ಏನಾದರೂ ದುಡ್ಡು ಆಮೇಲೆ ಸಮಥಿಂಗ್ಸ್ ಏನಾದರೂ ನಮಗೆ ಇಂಪಾರ್ಟೆಂಟ್ ಇರೋದು ಅದನ್ನೆಲ್ಲ ಇಟ್ಕೋಬೋದು. ಇಲ್ಲಿ ಒಳಗಡೆ ಒಂದು ಚೈನ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ಒಳಗಡೆ ಒಂದು ಚೈನ್ ಇದೆ, ಆಮೇಲೆ ಇದು 2 ಚೈನ್ ಇದೆ, ಆಮೇಲೆ ಬ್ಯಾಕ್ ಸೈಡ್ ಒಂದು ಚೈನ್ ಇದೆ, ಇಲ್ಲಿ ಇದೊಂದು ಚೈನ್ ಇದೆ. ಸೊ ಹಾಗಾಗಿ ಇದು ನನಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಇದೊಂದು ಬ್ಯಾಗ್ ತೊಗೊಂಡಿದ್ದೀನಿ. ಚೆನ್ನಾಗಿದೆ ಅಲ್ವಾ, ಸಖತ್ತಾಗಿದೆ. ನಾನು ತೊಗೊಂಡ್ಮೇಲೆ ಒಂದು 5-6 ಜನ ತೊಗೊಂಡ್ರು ಆನ್ ದ ಸ್ಪಾಟ್ ಅಂದರೆ ನೀವೇ ತಿಳ್ಕೊಳ್ಳಿ ಅವ್ರು ಹೆಂಗೆ ತೊಗೊಂಡಿರಬೇಕು ಅಂತ. ಅವರು ಕೂಡ ಹೇಳ್ತಾಯಿದ್ರು, ಈ ಬ್ಯಾಗು ಇಷ್ಟೊತ್ತನ ಇದು ಯಾರೂ ತೊಗೊಂಡೇ ಇರಲಿಲ್ಲ, ಅದು ನಿಮಗೆ ಸಿಗೋದು, ಹಾಗಾಗಿ ನಿಮಗೋಸ್ಕರ ವೆಯ್ಟ್ ಮಾಡ್ತಾಯಿತ್ತು. ಹಾಗಾಗಿ ನೀವು ತೊಗೊಂಡ್ಮೇಲೆ ನೋಡಿ ಇಷ್ಟು ಕಲರ್ಸ್ಗಳು ಓದು ಅಂತೇಳಿ ಹೇಳ್ತಾಯಿದ್ರು. ಸೊ ನೋಡಿ, ಇದಕ್ಕೆ ನಾವು ಈ ಥರ ಕೂಡ ಹಾಕ್ಕೊಳ್ಬೋದು. ಆಮೇಲೆ ಇಲ್ಲಿ ದೊಡ್ಡದು ಚಿಕ್ಕದು ಮಾಡ್ಕೋಬೋದು, ಈ ಥರ ದೊಡ್ಡದು ಇದು ಕೂಡ ಯೂಸ್ ಮಾಡ್ಕೋಬೋದು. ಸೊ ಈ ಥರ ಇದೆ ಬ್ಯಾಗ್. ನನ್ನ ಹತ್ರ ಆಲ್ಮೋಸ್ಟು ಚಿಕ್ಕ ಪರ್ಸ್ಗಳೇ ಜಾಸ್ತಿ ಇರೋದು. ಬಟ್ ದೊಡ್ಡ ಪರ್ಸ್ಗಳು, ದೊಡ್ಡ ಬ್ಯಾಗ್ಗಳಂತಂದರೆ ಒಂದು 2-3 ಏನೋ ಇದೆ ಅಷ್ಟೇ. ಹಾಗಾಗಿ ಹಾಗಾಗಿ ಹೋದ ತಕ್ಷಣ ನನ್ನ ಕಣ್ಣಿಗೆ ಬಿದ್ದಿರೋದು ಇದು ಸರ. ಎಷ್ಟು ಸಿಕ್ಕೋಪಟ್ಟೆ ಚೆನ್ನಾಗಿದೆ ಅಂದರೆ ಸೊ ನನಗಂತೂ ತುಂಬ ಇಷ್ಟ ಆಯಿತು. ಬಟ್ ವಿಡಿಯೋದಲ್ಲಿ ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇರ್ಬೋದು, ಬಟ್ ಇದು ಸರ ಮಾತ್ರ ತುಂಬ ದೊಡ್ಡದಿದೆ, ಒಂದು ಇಲ್ಲಿ ತನಕ ಬರ್ಬೋದು. ಹಾಗಾಗಿ ಅಲ್ಲಿ ಕೂಡ ಒಂದು ಚೆಕ್ ಮಾಡಿ ತೋರಿಸಿದ್ದಾರೆ. ಆಮೇಲೆ ಸೊ ನಾನು ಇದನ್ನು ಓಪನ್ ಮಾಡಿಲ್ಲ ಅಷ್ಟೇ, ಸೊ ಓಪನ್ ಮಾಡಬೇಕು.
ಇದು ನಾನು ತೊಗೊಂಡ ತಕ್ಷಣ ಒಂದಿಬ್ಬರು ತೊಗೊಂಡ್ರು, ಮದುವೆ ಇದೆ ನಾವು ಹಾಕ್ಕೊಳ್ತೀವಿ ಚೆನ್ನಾಗಿದೆ ಏನಂತ ಹೇಳಿಬಿಟ್ಟು ತೊಗೊಂಡ್ರು. ಆಮೇಲೆ ನಾನು ಕೂಡ ಸ್ವಲ್ಪ ವೇರ್ ಮಾಡಿದ್ನಲ್ವ ಅಲ್ಲಿ, ಹಾಗಾಗಿ ಚೆನ್ನಾಗಿ ಅನ್ನಿಸ್ತು ತೊಗೊಂಡೆ. ಮತ್ತು ಇದು ನಾನು ಕಲರ್ ಜಾಸ್ತಿ ನೋಡೋಕೆ ಹೋಗಲ್ಲ ಗೈಸ್, ಯಾಕಂದರೆ ನಾವು ನೋಡ್ತಾ ಹೋದಾಗೆ ಫುಲ್ ಕನ್ಫ್ಯೂಸ್ ಆಗಿಬಿಡುತ್ತೆ. ಹಾಗಾಗಿ ಫಸ್ಟ್ ಏನೇ ಸಿಕ್ಕರೂ ಫಸ್ಟ್ ಏನೇ ಕಂಡ್ರೂ ನಾನು ಅದನ್ನು ಬಿಡೋದಿಲ್ಲ, ಆನ್ ದ ಸ್ಪಾಟ್ ತೊಗೊಂಡ್ಬಿಡ್ತೀನಿ. ಸೊ ಹೀಗೆ ಇದೆ, ಆನ್ಲೈನ್ದಲ್ಲಿ ಕೂಡ ಇದೆ, ಇದಕ್ಕೆ 1000 ರೂಪಾಯಿನೂ ಸೇಲ್ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ಸ್ಟಾಗ್ರಾಮ್ದಲ್ಲೂ ಕೂಡ ಬಿಡ್ತಾ ಇದ್ದಾರೆ, ಅಷ್ಟೊಂದು ಅಮೌಂಟ್ ಇಲ್ಲ. ಇದಕ್ಕೆ ಕೇವಲ ಜಸ್ಟ್ 700 ರುಪೀಸ್ ನಾನು ಕೊಟ್ಟಿರೋದು. ಸೊ ಇದನ್ನು ತೊಗೊಂಡು ಆದಮೇಲೆ ಇನ್ನೊಂದು ಸಲ ನೋಡಿದೆ ನಾನು. ಸೊ ಇದು ನನಗೆ ಇಷ್ಟ ಆಯಿತು, ಇದನ್ನು ತೊಗೊಂಡಿದ್ದೀನಿ. ಎರಡಕ್ಕೂ ರೇಟ್ ಬಂದುಬಿಟ್ಟು ನನಗೆ 750, ಇದಕ್ಕೆ 750, ಇದಕ್ಕೆ 700 ಕೊಟ್ಟು ತೊಗೊಂಡಿದ್ದೀನಿ. ಸೊ ಹೇಗಿದೆ, ತುಂಬ ಚೆನ್ನಾಗಿದೆ ಅಲ್ವಾ? ಇದೂ ಕೂಡ ಅಷ್ಟು ಸಖತ್ತಾಗಿದೆ. ಆಮೇಲೆ ಇದಕ್ಕೆ ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ, ಹಿಂದೆ ಇದೆ ನೋಡಿ, ಜುಮ್ಕಾ ಇದೆ, ಜುಮ್ಕಾ. ಬಟ್ ಫಿನಿಶಿಂಗ್ ಮಾತ್ರ ಇಷ್ಟು ಸಖತ್ತಾಗಿದೆ. ಮೇಲ್ಗಡೆ ಡಿಸೈನ್ ಬಂದುಬಿಟ್ಟು ಲಕ್ಷ್ಮಿ ಇದೆ, ಆಮೇಲೆ ಇಲ್ಲೊಂದು ಲಕ್ಷ್ಮಿದು ಪೆಂಡೆಂಟನ್ನು ಕೊಟ್ಟಿದ್ದಾರೆ ಚಿಕ್ಕದು. ಇದು ಹೇಗೆ ಅಂತಂದರೆ ಇದನ್ನು ತೊಗೊಂಡ್ಮೇಲೆ ಈ ಸರಕು ಕೂಡ ನಾವು ಜಾಯಿಂಟ್ ಮಾಡ್ಕೋಬೋದಾ? ನೆಕ್ಸ್ಟ್ ನಮಗೆ ಇಷ್ಟ ಆಗಲಿಲ್ಲ ಅಂತಂದರೆ ಬೇರೆ ಸಿಂಗಲ್ದು ಕ್ರಿಸ್ಟಲ್ ಮಣಿಗಳು ಬರುತ್ತೆ, ಸಿಂಗಲ್ದು, ಅದು ಕೂಡ ಜಾಯಿಂಟ್ ಮಾಡ್ಕೋಬೋದು, ಆ ಥರ ಇದೆ. ಸೊ ನನಗೆ ತುಂಬ ಇಷ್ಟ ಆಗಿರೋದು ಇದು. ಆಮೇಲೆ ನೆಕ್ಸ್ಟ್ ನೋಡಿದಾಗ ಇದನ್ನು ಇಷ್ಟ ಆಯಿತು. ಇದರಲ್ಲಿ ಕೂಡ ಲಕ್ಷ್ಮಿ ಇದೆ, ಬಟ್ ಇದು ವೇಟ್ ತುಂಬ ಜಾಸ್ತಿನೇ ಇದೆ, ತುಂಬ ದಪ್ಪ ಆಗ್ಬೋದೇನೋ ಮೋಸ್ಟ್ಲಿ. ಅದಕ್ಕೆ ಇದು ಇಯರಿಂಗ್ಸನ್ನು ಕೊಟ್ಟಿದ್ದಾರೆ, ಅದಕ್ಕೆ ಮೇಲ್ಗಡೆ ಡಿಸೈನ್ ಬಂದುಬಿಟ್ಟು ಲಕ್ಷ್ಮಿದು ಡಿಸೈನ್ ಇದೆ. ಹೇಗಿದೆ ಇದರಲ್ಲಿ, ಇವೆರಡರಲ್ಲೇ ನಿಮಗೆ ಯಾವ್ದು ಇಷ್ಟ ಆಯಿತು ನನಗೆ ಕಮೆಂಟ್ ಮಾಡಿ, ಓಕೆ? ವಿಡಿಯೋ ನೋಡಿ ಆಮೇಲೆ ನನಗೆ ಗೊತ್ತಿರೋರು, ನನಗೆ ಹತ್ತಿರ ಇರೋರು, ನನ್ನ ಜಾಸ್ತಿ ಕಾಂಟ್ಯಾಕ್ಟ್ನಲ್ಲಿರೋರು ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ. ಆಮೇಲೆ ನಿಮಗೂ ಕೂಡ ಇದನ್ನು ನಾನು ತಂದು ಕೊಡ್ತೀನಿ, ಓಕೆ? ಸೊ ಅದೆರಡು ತಗೊಂಡೆ. ಅದಾದಮೇಲೆ ಸೊ ಇದು ನಂದು ಹೇರ್ ತುಂಬ ಲೆಂತಿ ಜಾಸ್ತಿ ಇದೆ ಅಲ್ವಾ, ಕೆಲವೊಂದು ಫಂಕ್ಷನ್ಗಳಿಗೆ ಹೋದಾಗೆಲ್ಲ ಈ ಥರದ್ದು ಜಡಿ ಹಾಕ್ಕೊಂಡ್ಮೇಲೆ ಮೇಲ್ಗಡೆ ಬೋ ಥರ ಹಾಕ್ಕೊಂಡು ಕೆಳಗಡೆ ಡಿಸೈನ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಇದೊಂದು ಫ್ಲವರ್ದು ಬಾಕ್ಸ್ ಇದೆಯಲ್ಲ, ಇದನ್ನು ತೊಗೊಂಬಂದಿದ್ದೀನಿ. ಆಮೇಲೆ ಈ ಕಲರ್ ನನಗೆ ತುಂಬಾ ಇಷ್ಟ, ಯಾಕಂದರೆ ನನ್ನ ಹತ್ರ ಸಾರೀಸ್ಗಳು ಇದೇ ಕಲರ್ನಲ್ಲಿ ತುಂಬ ಜಾಸ್ತಿನೇ ಇದೆ. ಆಮೇಲೆ ಇದೊಂದು ಗೋಲ್ಡ್ ಆ್ಯಂಡ್ ಸ್ವಲ್ಪ ಗೋಲ್ಡ್ ಇದೆ, ಆ್ಯಂಡ್ ಪಿಂಕ್ ಕಲರ್ ಇದೆ. ಆ್ಯಕ್ಚುಲಿ ಇದು ಪಿಂಕ್ ಇದೆ, ಮತ್ತು ಆಮೇಲೆ ವೈಟ್ ಇದೆ, ಗ್ರೀನ್ ಇದೆ. ಸೊ ಇವೆರಡು ತೊಗೊಂಬಂದಿದ್ದೀನಿ. ಇದಕ್ಕೆ 140 ರುಪೀಸ್, ಇದಕ್ಕೂ 150 ರುಪೀಸ್, 145 150 ಟೋಟಲ್ ಇದರದ ಅಮೌಂಟ್ ಬಂದುಬಿಟ್ಟು. ಬಟ್ ಇದು ಯಾವುದು ನಾನು ತೊಗೋಬೇಕು ಅಂತ ಹೋಗೇ ಇಲ್ಲ ಗಾಯ್ಸ್, ಯಾಕಂದರೆ ಹೋಗಿ ನೋಡಿ ನನಗೆ ಇಷ್ಟ ಆದಮೇಲೆ ತೊಗೊಂಡಿರೋದು, ಅಂದರೆ ಬೇರೆ ಏನೋ ಪರ್ಚೇಸ್ ಮಾಡೋಕ್ಕೆ ಹೋಗಿ ತೊಗೊಂಡಿರೋದು. ಆಮೇಲೆ ಇದೊಂದು ಕಾಜಲ್ ಇರಲಿಲ್ಲ, ಹಾಗಾಗಿ ಸೊ ಇದೊಂದು ಕಾಜಲ್ ತೊಗೊಂಡಿದ್ದೀನಿ ಬಿಟ್ಟು 150 ರುಪೀಸ್ ಇದೆ. ಸೊ ಇದರ ಮ್ಯಾಟ್ ಲಿಫ್ಟಿಗೆ ತೊಗೊಂಡಿದ್ದೀನಿ. ನನ್ನ ಹತ್ರ ಎಲ್ಲ ಕಲರ್ನಲ್ಲಿ ಇತ್ತು, ಬಟ್ ಜಾಸ್ತಿ ನಾನು ರೆಡ್ಡೇ ಅಪ್ಲೈ ಮಾಡ್ಕೊಳ್ತೀನಿ. ನೋಡೋಣ ಇದು ಪರ್ಪಲ್ ಕಲರ್ನಲ್ಲಿ ಹೇಗೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ತೊಗೊಂಡಿದ್ದೀನಿ. ಇದು ವಾಟರ್ ಪ್ರೂಫ್ ಇದೆ, ಹಾಗಾಗಿ ಸೊ ಇದೊಂದು ತೊಗೊಂಡಿದ್ದೀನಿ. ಲಿಫ್ಟಿಗೂ ಜಾಸ್ತಿ ಏನು ಅಪ್ಲೈ ಮಾಡ್ಕೊಳ್ಳಲ್ಲ, ಸುಮ್ಮನೆ ಇರಲಿ ಅಂತ ಹೇಳ್ಬಿಟ್ಟು ಅಂತ ಹೇಳಿದ್ನಲ್ವ. ಬ್ಲೌಸು ಇದು ಇಲ್ಲಿದೆ ನೋಡಿ, ಬ್ಲೌಸು ರೆಡ್ಡು ಆ್ಯಂಡ್ ಬ್ಲ್ಯಾಕು ಆಮೇಲೆ ಗ್ರೀನು. ಸೊ ಇದು 3 ಬ್ಲೌಸ್ ತೊಗೊಂಡಿದ್ದೀನಿ. ನಾನು ಪ್ರತಿ ಸರ್ತಿ ಹೋದಾಗ ಅಲ್ಲೇ ತೊಗೊಳ್ಳೋದು, ನವರಂಗ ಶಾಪಲ್ಲೇ ತೊಗೊಳ್ತೀನಿ. ಬಟ್ ಅಲ್ಲಿ ಕ್ವಾಲಿಟಿ ಮಾತ್ರ ತುಂಬ ಸಖತ್ತಾಗಿರುತ್ತೆ. ಬ್ಲೌಸ್ ರೇಟ್ನಲ್ಲಿ ನಮಗೆ ಒಂದು ಸ್ಯಾರಿನೇ ಬರ್ಬೋದು, ಅಷ್ಟು ಕಾಸ್ಟ್ಲಿ ಇರುತ್ತೆ. ಆಮೇಲೆ ತೊಗೊಳ್ತೀವಿ, ಆಮೇಲೆ ಈಗೆಲ್ಲ ಬೇರೆ ಬೇರೆ ಮಿಕ್ಸ್ ಮಾಡಿ, ಆಮೇಲೆ ಬ್ಲೌಸು ಏನಾಗುತ್ತೆ ಅಂದರೆ ನೀರಲ್ಲಿ ಹಾಕಿದ್ಮೇಲೆ ಕಲರ್ ಸೇಡ್ ಆಗೋದು ಈ ಥರ ಎಲ್ಲ ಆಗ್ತಾ ಇರುತ್ತೆ. ಸೊ ನಾನು ಆ ಥರ ತೊಗೊಳ್ಳೋದಿಲ್ಲ. ನನಗೆ ಯಾರು ಹೇಳಿರ್ತಾರೋ ಅವ್ರಿಗೂ ಕೂಡ ನಾನು ಆ ಥರ ಇಸ್ಕೊಡೋದೇ ಇಲ್ಲ. ಹಾಗಾಗಿ ಸೊ ತೊಗೊಳ್ತೀರಾ ಚೆನ್ನಾಗಿರೋದೇ ತೊಗೊಳ್ಳಿ, ಮತ್ತು ನಾವು ದುಡ್ಡು ಅಷ್ಟೇ ಹೋಗುತ್ತೆ. ಆಮೇಲೆ ಎಲ್ಲ ಸ್ಯಾರೀಸ್ಗಳಿಗೆ ಚೆನ್ನಾಗಿ ಕಾಣಬೇಕು. ಸೊ ಆ ಥರ ಇರೋದನ್ನು ಮಾತ್ರ ನಾನು ಕೂಡ ತೊಗೊಳ್ತೀನಿ, ಅವ್ರಿಗೂ ಕೂಡ ಇಸ್ಕೊಡ್ತೀನಿ. ಹಾಗಾಗಿ ಅವ್ರು ಹೇಳಿದರು, ಹಾಗಾಗಿ 3 ಬ್ಲೌಸನ್ನು ತೊಗೊಂಡು ಬಂದಿದ್ದೀನಿ. ಆಮೇಲೆ ಇದರ ರೇಟ್ ಕೇಳಿದರೆ ಶಾಕ್ ಆಗ್ಬೋದು ಮೋಸ್ಟ್ಲಿ. 1 ಬ್ಲೌಸಿಗೆ 520 ರುಪೀಸ್ ಅದೇ, ಇಲ್ಲ ಸಾರಿ, 2 ಬ್ಲೌಸಿಗೆ ಸೇರಿಬಿಟ್ಟು 520 ರುಪೀಸ್, ಅಂದರೆ 1 ಬ್ಲೌಸಿಗೆ 260 ರುಪೀಸ್ ಇದೆ.
ಆಮೇಲೆ ಇನ್ನೊಂದು ಬ್ಲೌಸ್ ಬಂದುಬಿಟ್ಟು 360 ರುಪೀಸ್. ಟೋಟಲ್ ಬಂದುಬಿಟ್ಟು 880 ರೂಪಾಯಿ ಬಿಲ್ ಆಗಿಬಿಟ್ಟಿದೆ ನೋಡಿ. ಇದೆ. ಸೊ 4 ಇದೊಂದು ಸೆಟ್ ತೊಗೊಂಬಂದಿದ್ದೀನಿ. ಆಮೇಲೆ ಇದಿಷ್ಟು ಅಸ್ತ್ರ ಎಲ್ಲ ಕಲರ್ನಲ್ಲಿ ಒಂದೊಂದು ಮೀಟರ್ನಷ್ಟು ಅಸ್ತ್ರನ ಹರಿಸ್ಕೊಂಬಂದಿದ್ದೀನಿ. ಯಾಕಂದರೆ ಇಲ್ಲಿಗೆ ಅಲ್ಲಿಗೆ ತುಂಬಾ ಡಿಫ್ರೆನ್ಸ್ ಇದೆ ಗಾಯ್ಸ್. ಯಾಕಂದರೆ ಒಂದು ಅಸ್ತ್ರದಿಂದ ನಾವು 5 ರುಪೀಸ್ ಆದರೂ ಉಳಿಸ್ಕೋಬೋದು. ಸೊ ಆ ಥರ ಇದೆ. ಆಮೇಲೆ ಇದು ಆಯಿಲ್ ಇದೆ ನೋಡಿ. ನಮ್ಮ ಮನೆಯಲ್ಲೇ ಕೆಲವೊಂದು ಚಾವಿ ಮತ್ತು ಸೈಕಲ್ಗೆ ಆಮೇಲೆ ಮಷಿನ್ಗೆ ಈ ಎಣ್ಣೆನ ಹಾಕಬೇಕು. ತುಂಬ ಒಂಥರ ಕಿರ್ಕಿರಿ ಸೌಂಡ್ ಬರ್ತಾಯಿತ್ತು. ಹಾಗಾಗಿ ಮಷಿನ್ಗೆ ಅಂತ ಹೇಳ್ಬಿಟ್ಟು ಇದೊಂದು 1/2 ಲೀಟರ್ದು ಆಯಿಲ್ ತೊಗೊಂಬಂದಿದ್ದೀನಿ. ಆಮೇಲೆ ಇದೊಂದು ರೀಲ್ ಬಾಕ್ಸ್. ನೀವು ದಾರಾನ ಭಾಳಷ್ಟು ಹೆಸರುಗಳಿಂದ ದಾರಾನ ಸೇಲ್ ಮಾಡ್ತಾಯಿದ್ರೆ, ಬಟ್ ಅದರಲ್ಲಿ ನನಗೆ ಯಾವುದೂ ಕ್ವಾಲಿಟಿ ಸರಿಯಾಗಿಲ್ಲ. ಎಲ್ಲನೂ ಒಂದೊಂದು 2 ಪೀಸ್ ತೊಗೊಂಡು ನಾನು ಚೆಕ್ ಮಾಡಿದ್ದೀನಿ, ಬಟ್ ಯಾವುದೂ ಚೆನ್ನಾಗಿಲ್ಲ. ಸೊ ಕಸ್ಟಮರ್ಗೆ ನಾವು ಹೇಗೆ ಕೊಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಬೇರೆ ಬೇರೆದು ದಾರಗಳನ್ನು ಯೂಸ್ ಮಾಡಿ ಹೊಲಿದು ಕೊಟ್ಟು ಮತ್ತೆ ಅದು ರಿಪೇರಿಗಾಗಿ ನಮ್ಮ ಹತ್ರನೇ ಬರೋದು. ಅದಕ್ಕೋಸ್ಕರ ನಾವೇ ಬಳಸುವಾಗಲೇ ಸ್ವಲ್ಪ ನೀಟಾಗಿ ಆಮೇಲೆ ಕ್ವಾಲಿಟಿ ನೋಡಿಕೊಂಡು ಬಳಸಿದ್ವಿ ಅಂತಂದರೆ ಅವ್ರಿಗೂ ಇಷ್ಟ ಆಗುತ್ತೆ. ಸೊ ನಮಗೂ ಕೂಡ ಕೆಲಸ ಕಡಿಮೆ ಆಗುತ್ತೆ. ಸೊ ನಾವು ಮಾಡುವಂಥ ವರ್ಕು ನಮ್ಗೆ ಖುಷಿ ಪಡಬೇಕು, ಆಮೇಲೆ ಅವ್ರಿಗೂ ಕೂಡ ಖುಷಿ ಪಡಿಸ್ಬೇಕು. ಆ ಥರ ವರ್ಕ್ ಮಾಡಬೇಕಷ್ಟೆ. ಸೊ ಅದರ್ವೈಸ್ ಮತ್ತೆ ಬಿಟ್ಟರೆ ಸೊ ಇಷ್ಟು ನನ್ನ ಶಾಪಿಂಗ್ ಆಯಿತು. ಟೋಟಲಿ ಹೇಳಿದ್ನಲ್ವಾ, ಟೋಟಲಿ ಅಂತಂದರೆ ಕೆಲವೊಂದು ಮಟೀರಿಯಲ್ಸನ್ನು ಬಿಟ್ಟು ನಾನು 3000 ರುಪೀಸ್ ಅಬೌವ್ ಶಾಪಿಂಗ್ ಮಾಡಿದ್ದೀನಿ. ಆಮೇಲೆ ಕೆಲವೊಂದು ತಿನ್ನೋದಕ್ಕೆಲ್ಲ ತೊಗೊಂಬಂದಿದ್ದೆ. ಫ್ರೂಟ್ಸು, ಆದಮೇಲೆ ಡ್ರೈ ಫ್ರೂಟ್ಸು, ಆಮೇಲೆ ಅಮ್ಮುಗೆ ಕೆಲವೊಂದು ಓಲ್ಡ್ ಸ್ವೀಟ್ಸ್ಗಳು ಅದೆಲ್ಲ ಅಲ್ಲಿ ಮಾರ್ತಾಯಿದ್ರು. ತುಂಬ ಚೆನ್ನಾಗಿ ಅನಿಸ್ತು, ಅದನ್ನು ತೊಗೊಂಬಂದಿನಿ. ಟೋಟಲ್ ಸಮಥಿಂಗ್ ತಿನ್ನೋದಕ್ಕೆ ಬಿಟ್ಟರೆ ಒಂದು ಇದಿಷ್ಟು ಸೇರಿ ನನಗೆ 3000 ರುಪೀಸ್ ಆಯಿತು. ಆಮೇಲೆ ಮನೆಗೆ ಒಂದು 1500 ಮನೆಗೆ ಐಟಮ್ಸ್ ತೊಗೊಂಬಂದಿದ್ದೀನಿ. ಟೋಟಲಿ ಬಂದುಬಿಟ್ಟು ಹೋಗೋದು ನನ್ನ ಬರೋದು ಟೋಟಲ್ ಖರ್ಚು ಅಲ್ಲಿ ನಾನು ಊಟ ಮುಗಿಸ್ಕೊಂಡೆ. ಹಾಗಾಗಿ ಟೋಟಲ್ ಬಂದುಬಿಟ್ಟು 5000 ರುಪೀಸ್ ಖರ್ಚಾಯಿತು. 1 ಡೇದಲ್ಲಿ 5000 ಪ್ಲಸ್ ಆಮೇಲೆ ನಮ್ಮ ಕಸ್ಟಮರ್ದು ಅದು 1000 ರುಪೀಸ್. ಸೊ ಇಷ್ಟು ಶಾಪಿಂಗ್ ಆಯಿತು. ಸೊ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು, ಯಾವ ಸರ ಇಷ್ಟ ಆಯಿತು, ಬ್ಯಾಗ್ ಇಷ್ಟ ಆಯಿತಾ, ಸೊ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾನು ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.